ಮಕ್ಕಳೇ, ದೂರ್ವಾಸ ಮಹಾಮುನಿಗಳು ಉಗ್ರ ತಪಸ್ವಿಗಳು. ಅನೇಕ ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಅವರಲ್ಲಿ ಅಗಾಧವಾದಂತಹ ತಪಶಕ್ತಿ ಇತ್ತು. ಒಮ್ಮೆ ದೇವೇಂದ್ರನು ತನ್ನ ಆನೆಯನ್ನು ಏರಿ ಹೋಗುತ್ತಿರುವ ಸಂದರ್ಭದಲ್ಲಿ ಎದುರಿಗೆ ಬಂದಂತಹ ದೂರ್ವಾಸ ಮಹಾಮುನಿಗಳು ಒಂದು ಮಾಲೆಯನ್ನು ದೇವೇಂದ್ರನ ಕೊರಳಿಗೆ ಹಾಕುವುದಕ್ಕಾಗಿ ಎಸೆಯುತ್ತಾರೆ. ಆಗ ದೇವೇಂದ್ರನು ಅದನ್ನು ನಿರ್ಲಕ್ಷಿಸಿ ಕೈಯಿಂದ ಹಿಡಿದು ತನ್ನ ಆನೆಯ ತಲೆಯ ಮೇಲೆ ಎಸೆಯುತ್ತಾನೆ. ಅದು ನೆಲಕ್ಕೆ ಬೀಳುತ್ತದೆ. ಆಗ ಆನೆಯು ಅದನ್ನು ತುಳಿಯುತ್ತದೆ, ಅಂದರೆ ಮೆಟ್ಟುತ್ತದೆ. ಆಗ ದೂರ್ವಾಸ ಮಹಾಮುನಿಗಳಿಗೆ ಸಿಟ್ಟು ಬರ್ತದೆ. ಉಗ್ರ ಕೋಪಿಗಳು ಅವರು. ದೇವೇಂದ್ರನನ್ನೇ ಶಪಿಸಿಬಿಟ್ಟರು. ಅಧಿಕಾರ ಹೋಗಲಿ, ಐಶ್ವರ್ಯ ಹೋಗಲಿ, ದೇವೇಂದ್ರ ರಕ್ಕಸರ ಯುದ್ಧದಲ್ಲಿ ತನ್ನೆಲ್ಲ ಅಧಿಕಾರವನ್ನು ಕಳೆದುಕೊಂಡ. ದೇವತೆಗಳು ತೊಳಲಾಡುವಂತಾಯಿತು. ರಕ್ಕಸರ ಕೈ ಮೇಲಾಯಿತು. ನಂತರದಲ್ಲಿ ಅವರು ಹೋಗಿ ಶ್ರೀಮನ್ನಾರಾಯಣನಲ್ಲಿ ಬೇಡಿಕೊಳ್ಳುತ್ತಾರೆ ರಕ್ಷಣೆಗಾಗಿ. ಆಗ ಶ್ರೀಮನ್ನಾರಾಯಣ ಒಂದು ಉಪಾಯವನ್ನು ಮಾಡಿ ದೇವತೆಗಳಲ್ಲಿ ಹೇಳ್ತಾನೆ, ನೀವು ಸಮುದ್ರಗಳಲ್ಲಿ ಅನೇಕ ಆಯುರ್ವೇದ ಗಿಡಮೂಲಿಕೆಗಳನ್ನು ಹಾಕಿ ಕಡೆಯಿರಿ. ಅದರಲ್ಲಿ ಅನೇಕ ವಸ್ತುಗಳು ಬರುತ್ತವೆ. ನಂತರದಲ್ಲಿ ಅಮೃತವೂ ಬರುತ್ತದೆ. ಅಮೃತವನ್ನು ನೀವು ಕುಡಿದಿದ್ದಾದರೆ ನೀವು ಚಿರಂಜೀವಿಗಳಾಗುತ್ತೀರಿ, ನಿಮಗೆ ಸಾವಿಲ್ಲ. ದೇವತೆಗಳು ಒಪ್ಪಿದರು. ನಂತರದಲ್ಲಿ ರಕ್ಕಸರನ್ನು ಕೂಡ ಈ ಬಗ್ಗೆ ತಿಳಿಸಿ ಒಪ್ಪಿಸಲಾಯಿತು. ತಾವು ಯಾಕೆ ಅಮೃತವನ್ನು ಕುಡಿಯಬಾರದು ಎಂದು ರಕ್ಕಸರು ಸಹಿತ ಅತ್ಯಂತ ಸಂತೋಷದಿಂದಲೇ ಭಾಗಿಯಾದರು. ಸಮುದ್ರದಲ್ಲಿ ಕಡಗೋಲನ್ನು ಇಟ್ಟು ಕಡಗೋಲಿಗೆ ಆಧಾರವಾಗಿ ಶ್ರೀಮನ್ನಾರಾಯಣನು ಆಮೆಯಾಗಿ ಇದ್ದರೆ ಮಂದರ ಪರ್ವತವೇ ಕಡೆಗೋಲಾಗಿತ್ತು. ವಾಸುಕಿಯ ಬಾಲದ ಭಾಗವನ್ನು ದೇವತೆಗಳು ಹಿಡಿದು ಎಳೆದರೆ ತಲೆಯ ಭಾಗವನ್ನು ರಕ್ಕಸರು ಹಿಡಿದು ಸಮುದ್ರವನ್ನು ಕಡೆದರು, ಸಮುದ್ರ ಮಥನವನ್ನು ಮಾಡಿದರು. ಅನೇಕ ವಸ್ತುಗಳು ಹುಟ್ಟಿದವು. ಕಾಮಧೇನು ದೇವತೆಗಳ ಪಾಲಾಯಿತು. ಐರಾವತ ಇಂದ್ರನ ಪಾಲಾಯಿತು. ಹೀಗೆ ಅನೇಕ ವಸ್ತುಗಳು ಮಹಾಲಕ್ಷ್ಮಿ ಅವತಾರವಾದ ನಂತರದಲ್ಲಿ ಅಮೃತ ಉದ್ಭವವಾಗುತ್ತದೆ. ಆಗ ಶ್ರೀಮನ್ನಾರಾಯಣನು ಸುಂದರಿಯಾದಂತಹ ಮೋಹಿನಿಯಾಗಿ ಅಲ್ಲಿ ಪ್ರವೇಶಿಸುತ್ತಾನೆ. ಆಗ ರಕ್ಕಸರು ಕೂಡ ಮೋಹಿನಿಗೆ ಹೇಳ್ತಾರೆ, ನೀನು ಈ ಅಮೃತವನ್ನು ಹಂಚಬೇಕು, ಸಮನಾಗಿ ಹಂಚಬೇಕು ಎಂಬುದಾಗಿ. ಆಗ ಶ್ರೀಮನ್ನಾರಾಯಣನು ಮೋಹಿನಿ ಅವತಾರದಲ್ಲಿದ್ದು ಬುದ್ಧಿವಂತಿಕೆಯಿಂದ ರಕ್ಕಸರಿಗೆ ಅಮೃತವು ಹೋಗದಂತೆ ಮಾಡಿ ದೇವತೆಗೆ ಅಮೃತವನ್ನು ಕೊಡುತ್ತಾನೆ. ಹಾಗಾಗಿ ದೇವತೆಗಳು ಯಾವಾಗಲೂ ಅಮರರಾಗಿ ಉಳಿಯುವಂತಾಗುತ್ತದೆ. ಇದಕ್ಕೆ ಕಾರಣ ಶ್ರೀಮನ್ನಾರಾಯಣನ ಕೃಪೆ. ಇದು ಸಮುದ್ರ ಮಂಥನದ ಕಥೆ. ನೀವು ಕೂಡ ಓದಿ ಮಕ್ಕಳೇ. ಇನ್ನೂ ವಿಸ್ತಾರವಾಗಿ ಚೆನ್ನಾಗಿ ಓದಿ ನಮ್ಮ ಪವಿತ್ರ ಗ್ರಂಥಗಳ ಪರಿಚಯವನ್ನು ಹೆಚ್ಚಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.